ಆತ್ಮೀಯರೇ ನಮಸ್ಕಾರ. ಭಾಷಣ ಕೌಶಲ್ಯದಿಂದ ಆಗುವ ಲಾಭಗಳ ಬಗ್ಗೆ ನಮ್ಮ ಮಾಸ್ಟರ್ ಕ್ಲಾಸ್ನಲ್ಲಿ ಇರುವ ಕೆಲವ್ರನ್ನ ಕೇಳಿದಾಗ ಹೇಳ್ತಾ ಇದ್ದಾರೆ, ಗಳಿಸಬಹುದು, ಜನ ಗಳಿಸಬಹುದು. ಅಂದ್ರೆ ವಿ ಕ್ಯಾನ್ ಅರ್ನ್ ಮೋರ್ ಪೀಪಲ್. ಅಂದ್ರೆ ಜನ ಸಂಪರ್ಕವನ್ನ ಉಳ್ಳವರಾಗಬಹುದು. ಗ್ರೇಟ್. ಇನ್ಫ್ಯಾಕ್ಟ್ ನೆಟ್ವರ್ಕ್ ಇಸ್ ನೆಟ್ವರ್ಕ್ ಅಂತ ಕರಿತೀವಿ. ನಮ್ಮ ಎಷ್ಟು ನೆಟ್ವರ್ಕ್ ಇರುತ್ತೋ, ಎಷ್ಟು ಕನೆಕ್ಷನ್ಸ್ ಇರ್ತದೋ ತುಂಬಾನೇ ಲಾಭ. ಅದಕ್ಕೆ ಮಾಧ್ಯಮ ಹಬ್ಕೊಳ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಒಂದು 300 ರೇಡಿಯೋ ಪ್ರೋಗ್ರಾಮ್ ಕೊಟ್ಟಿನಿ, 1,000 ವೇದಿಕೆಯ ಕಾರ್ಯಕ್ರಮಗಳನ್ನ ನಿರೂಪಣೆಯನ್ನ ಮಾಡಿದ್ದೇನೆ, 3 ವರ್ಷ ದೂರದರ್ಶನದ ವಾರ್ತೆಗಳನ್ನ ಓದಿದ್ದೇನೆ, ಇನ್ನೊಂದು 22 ವರ್ಷ ಸಂದರ್ಶನಗಳನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದೇನೆ. ಕ್ಲಿಯರ್? ಸೊ ಇಲ್ಲಿ ನೀವು ಗಮನಿಸ್ತಾ ಬನ್ನಿ, ಪ್ರತಿ ಹಂತದಲ್ಲಿ ಹಲವಾರು ವ್ಯಕ್ತಿಗಳು ಪರಿಚಯ ಆಗ್ತಾರೆ. ಸುಮಾರು 2,000 ಸಾಧಕರನ್ನ ನೇರವಾಗಿ ನೋಡಿ ಮಾತನಾಡಿರುವುದರಿಂದ ನನ್ನ ಅನುಭವ, ಯಾರೋ ಒಬ್ರು ಇತ್ತೀಚೆಗೆ ಫೀಡ್ಬ್ಯಾಕ್ ಕೊಟ್ಟ ಹಾಗೆ, 1,000 ವರ್ಷಗಳಷ್ಟು ಅನುಭವ ಜಯಪ್ರಕಾಶ್ ಅವರದು ಆಗಿದೆ. 10 ಜನ್ಮಕ್ಕಾಗುವಷ್ಟು ಅನುಭವವನ್ನ ಸಂಪಾದಿಸಿದ್ದಾರೆ ಅಂತ ಒಬ್ಬರು ಕುಲಕರ್ಣಿ ಎನ್ನುವರು ನನ್ನ ಬಗ್ಗೆ ಫೀಡ್ಬ್ಯಾಕ್ ಕೊಟ್ಟರು. ನಾನು ಅವಾಗ ಯಾಕೆ ಈ ಮಾತು ಹೇಳಿದ್ರು? ಹೌದಲ್ವಾ, ನಾನೊಂದು 15-16 ವರ್ಷದಿಂದ ಸಮಯ ನಿರ್ವಹಣೆಯ ಬಗ್ಗೆ ಗಮನವನ್ನ ಕೊಟ್ಟೆ. ನಿಮಗೆ ಗೊತ್ತಿರಲಿ, ಸೆಲೆಬ್ರೇಟ್ ಎವರಿ ಮೂಮೆಂಟ್ ಅಂತ ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ ಅನುಕ್ಷಣ ಅನುಭವಿಸಿ ಅಂತ. ಅವತ್ತಿಂದ ಇವತ್ತರೆಗೂ ನಾನು ನನ್ನ ಸಮಯವನ್ನ ತುಂಬಾ ಸೊಗಸಾಗಿ ಕಳೀತಾ ಇದ್ದೇನೆ. ಅಂದರೆ ನನಗೇನು ಬೇಕೋ ಅದನ್ನ ಮಾಡ್ತಾ ಇದ್ದೇನೆ ಕೆಲಸ, ನನಗೇನು ಬೇಡ ಆ ಕೆಲಸಗಳನ್ನ ಮಾಡುತ್ತಿಲ್ಲ, ಆದ್ಯತೆಗಳನ್ನ ಇಟ್ಟುಕೊಂಡಿದ್ದೇನೆ. ಹಾಗಾಗಿ ಅದರಿಂದ ನನಗೆ ಲಾಭ ಆಗಿದೆ. ಅದರಲ್ಲಿ ನೀವು ಹೇಳಿದ ಮೊದಲನೆಯ ಲಾಭ, ಎಲ್ಲ ಕ್ಷೇತ್ರದ ವ್ಯಕ್ತಿಗಳು ನನಗೆ ಪರಿಚಯ ಆಗಿದ್ದಾರೆ. ಗುಡ್, ಗ್ರೇಟ್. ನಾಗರಾಜ್ ಅವರು ಗುಡ್ ಸ್ಪೀಕರ್ ಸರ್. ಎಸ್, ನಾನೊಬ್ಬ ಉತ್ತಮ ಭಾಷಣಕಾರ ಆಗಬಹುದು. ಉತ್ತಮ ಭಾಷಣಕಾರ ಆದರೆ ಹಣ ಸುಮ್ಮನೆ ಏನು ಕೇಳಲಿಲ್ಲ ಅಂದ್ರೆ ಕವರಲ್ಲಿ ಸ್ವಲ್ಪ ಇಟ್ಕೊಡ್ತಾರೆ. 50,000ದಿಂದ 1,00,000ದವರೆಗೆ ಯು ಕ್ಯಾನ್ ಕಮ್ಯಾಂಡ್ ಆರ್ ಡಿಮ್ಯಾಂಡ್ ಇಫ್ ಯು ಬಿಕಮ್ ಎ ಗುಡ್ ಸ್ಪೀಕರ್. ದೆನ್ ಮಾತನಾಡಿದಷ್ಟು ಹೊಸ ಹೊಸ ಜನರ ಸಂಪರ್ಕವಾಗುತ್ತದೆ. ಕ್ಯಾ ಬಾತ್ ಹೇ. ಸೊ ನಾನು ಈಗಾಗಲೇ ಪೀಠಿಕೆ ಹಾಕಿದ್ನಲ್ಲ, ಸೊ ಅದರಲ್ಲೇ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ಹೊಸ ಹೊಸ ಜನರ ಸಂಪರ್ಕ ನನಗದಕ್ಕೆ ನನ್ನ ಬದುಕು ಹಸನಾಗೋದಕ್ಕೆ ಕಾರಣ ಆಗಿದೆ. ನಿಮ್ಮೆಲ್ರಿಗೂ ಗೊತ್ತಿರಲಿ ಅಂತ ಶೇರ್ ಮಾಡ್ತಾನೆ. ನನಗೆ ಪರಿಚಯ ಆದ, ದೂರದರ್ಶನದಲ್ಲಿ ಸಂದರ್ಶನಗಳನ್ನ ಮಾಡಿದ ಹಲವರ ಸಂದರ್ಶನಗಳನ್ನ, ಪರಿಚಯವನ್ನ ಈ 4 ಕೃತಿಗಳಲ್ಲಿ ಹೊರಗಡೆ ತಂದಿದ್ದೇನೆ. ಸಪ್ನಾ ಬುಕ್ ಹೌಸ್ ಹೊರಗಡೆ ತಂದಿದೆ. ಜೀವನೋತ್ಸಾಹಕ್ಕೆ ಸೆಲೆಯಾದ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸ್ನೇಕ್ ಶ್ಯಾಮ್ ಪರಿಚಯ ಇದೆ ಇದರಲ್ಲಿ. ಹರೀಶ್ ಕುಮಾರ್ ಅರಸೀಕೆರೆ, ಬ್ರೈನ್ ಹ್ಯಾಮರೇಜ್ ಆದ್ರೂ ಒಬ್ಬ ಕೊಬ್ಬರಿ ಕಲಾವಿದನಾಗಿ ಎಷ್ಟು ಜನ ಕೆತ್ತಿದ್ದಾರೆ ಅನ್ನೋದನ್ನ ನಾನು ಗಮನಿಸಿದ್ದೇನೆ. ಸಾಧಕರ ಚಂದನದಲ್ಲಿ ಪ್ರೊಫೆಸರ್ KS ನಾರಾಯಣಾಚಾರ್ಯ, ಸುಧಾಮೂರ್ತಿ, ಡಾಕ್ಟರ್ ಮಾಸ್ಟರ್ ಹಿರಣ್ಣಯ್ಯ, ಮತ್ತೂರು ಕೃಷ್ಣಮೂರ್ತಿ, ಈ ರೀತಿ ಒಂದು 16 ಸಾಧಕರ ಅವರ ಅನುಭವನ ಇದರಲ್ಲಿ ಹಿಡಿದಿಟ್ಟೇನೆ. ಸಾಹಿತ್ಯ ಚಂದನದಲ್ಲಿ 15 ಸಾಹಿತಿಗಳನ್ನ ಸಂದರ್ಶನ ಮಾಡಿದ್ದನ್ನ ದಾಖಲು ಮಾಡಿದ್ದೇನೆ. ವ್ಯಕ್ತಿತ್ವ ಚಂದನದಲ್ಲಿ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ 10 ವಿಷಯಗಳ ಬಗ್ಗೆ ಈ ಕೃತಿಯಲ್ಲಿ ದಾಖಲೆ ಮಾಡಿದ್ದೇನೆ. ಸೊ ನೀವು ಹೇಳಿದ್ದು ಸರಿ ಆಯ್ತು. ಓಕೆ, ದೆನ್ ಸರ್, ಸ್ಟೇಜ್ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋ ಪ್ರಶ್ನೆ ಕೇಳಿದಿರಿ. ನಾನಿಲ್ಲಿ ಕೇಳಿರುವ ಪ್ರಶ್ನೆ ಏನ್ ಲಾಭ ಅಂತ. ಸೊ ಈ ಸ್ಟೇಜ್ನ ಹೊರಗಡೆ ಬರೋದಕ್ಕೆ, ಆ ಫಿಯರ್ ಇಂದ ಹೊರಗಡೆ ಬರೋದಕ್ಕೆ, ಸ್ಟೇಜ್ಗೆಲ್ಲ ಫಿಯರ್ ಇರೋದು ಅದು ನಿಮಗೆ, ಆದ್ರೆ ಸ್ಟೇಜ್ ಫಿಯರ್ ಅಂತ ಕರಿತೀವಿ. ಕರೆಕ್ಟಾ? ಸ್ಟೇಜ್ ಫಿಯರ್ ಇರೋದು ಒಳ್ಳೇದು ಸ್ನೇಹಿತರೆ. ನಿಮ್ಮ ಆರೋಗ್ಯ ಚೆನ್ನಾಗಿದೆ ಅಂತ ಅದು ಹೇಳುತ್ತೆ. ಅದು ಏನು ಅಂದ್ರೆ, ನಾನಂತವನೊಬ್ಬ ಈಗ ಕರ್ನಾಟಕದಲ್ಲಿ
ಹಲವಾರು ವರ್ಷಗಳಿಂದ ಈ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಹುಡುಕ್ಲಿ ಅನ್ನೋದು ಒಂದು ರೀಸನ್ ಇರ್ಬೋದು. ಇವತ್ತು ನೀವು ಬಂದಿದ್ದೀರಿ. ಈ ಸಭಾ ಕಂಪನ ಅಂದರೆ ಈ ಭಯ ವಿಷಾಕಿ ಅಂತೀವಲ್ಲ, ಇದು ಎಲ್ಲಿಂದ ಉಟ್ಕೊಳ್ಳುತ್ತೆ? ಮೂಲ ಭಯ. ನಿಮಗೆ ಗೊತ್ತಿರಲಿ, ಬರೀ ಸಭಾ ಕಂಪನ ಹೋಗಲ್ಲ, ಇಡೀ ಬದುಕಲ್ಲೇ ಧೈರ್ಯ ಬರ್ತದೆ ನಿಮಗೆ. ಅಲ್ಲಿ ಎಂಥ ಸಂದರ್ಭದಲ್ಲೂ ಧೈರ್ಯವಂತರಾಗ್ತೀರಿ. ಅದು ಸಾಧ್ಯ ಈ ಭಾಷಣ ಕೌಶಲ್ಯವನ್ನ ಕಲಿಯಿರಿ ಅಷ್ಟೇ. ಓಕೆ. ದೆನ್ ಇನ್ನು ಒಬ್ರು ಹೇಳ್ತಾರೆ, ಭಾಷೆ ಸುಧಾರಣೆ ಆಗುತ್ತದೆ. ಎಷ್ಟು ಚೆನ್ನಾಗಿದ್ದೀರಿ, ಎಲ್ಲ ಒಳ್ಳೊಳ್ಳೆ ಬುದ್ಧಿವಂತರು ಬಂದಿರಿ. ಭಾಷೆ ಎಲ್ಲಿಂದ ಆರಂಭ ಆಗ್ತದೆ? ಪದಗಳಿಂದ ಆರಂಭ ಆಗ್ತದೆ. ಕರೆಕ್ಟಾ? ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಎಸ್ ದ ವೆಹಿಕಲ್ ಆಫ್ ಕಮ್ಯುನಿಕೇಶನ್ ಅಂತ ಕರೀತಾನೆ. ಒಂದೊಂದು ಪದಗಳು 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 ಪದಗಳನ್ನ ಪೋಣಿಸಿ ಪೋಣಿಸಿ ವಾಕ್ಯವ ರಚನೆ ಮಾಡ್ತವೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಅಂದ್ರು ಬಸವಣ್ಣವರು. ಯಾಕಂದ್ರು? ಮುತ್ತಿನ ಹಾರವನ್ನ ಪೋಣಿಸಿದ ಹಾಗೆ, ಮುತ್ತುಗಳನ್ನ ಪೋಣಿಸಿದ ಹಾಗೆ ನೀವು ಪದಗಳನ್ನ ಪೋಣಿಸಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಎಂತ 12ನೇ ಶತಮಾನದಲ್ಲೇ ನಮ್ಮ ಬಸವಣ್ಣವ್ರು ಹೇಳ್ಬಿಟ್ಟೋಗ್ಬಿಟ್ಟಾರೆ. ಅದನ್ನೆಲ್ಲ ನಾವು ಕಲ್ತ್ಕೋಬಾರ್ದ ಸ್ನೇಹಿತರೆ? ಕರೆಕ್ಟಾ? ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು. ನುಡಿಯೊಳಗಾಡಿ ನಡೆಯದಿದ್ದರೆ, ಅಂದರೆ ನುಡಿದರೆ ಲಿಂಗಮೆಚ್ಚಿ ಹೌದೆನ್ನಬೇಕು. ನುಡಿಗಳ ನುಡಿಗ ನುಡಿಯೊಳಗಾಡಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಮಾತು ಒಂದು, ಪ್ರತಿಯೊಂದು ಪದ, ಆ ಪದಗಳಿಗೆ ಜೀವವಿದೆ ಎನ್ನುವ ರೀತಿಯಲ್ಲಿ ನೀವು ಪ್ರತಿ ಪದವನ್ನ ಬಾಯಿಯಲ್ಲಿ ಉಚ್ಚರಿಸಬೇಕಾದರೆ ಸ್ಪಷ್ಟವಾಗಿ ಉಚ್ಚರಿಸುತ್ತಾ ಆ ಶಾರದಾ ಮಾತೆಗೆ ಖುಷಿ ಆಗೋ ಹಾಗೆ ಮಾತಾಡಿ. ಓಕೆ. ಭಾಷೆ ಸುಧಾರಣೆ ಆಯಿತು. ಸಭೆಯಲ್ಲಿ ಮಾತನಾಡುವ ಧೈರ್ಯ ಬೇಕು. ಎಸ್, ಸರಿಯಾದ ಪ್ಲಾಟ್ಫಾರ್ಮ್ಗೆ ತಾವು ಬಂದಿರಿ. ಧೈರ್ಯ ಬೇಕು. ಧೈರ್ಯ ಕೊಡಕ್ಕೆ ಜಯಪ್ರಕಾಶ್ ಅಂತೇಳಿ ಹೇಳ್ತಾರೆ. ನಮ್ದು ಒಂದು ವರ್ಕ್ಶಾಪ್ ಅಟೆಂಡ್ ಮಾಡಿಬಿಡ್ರಿ. ನಾವು ಒಂದು 3 days ಕ್ಯಾಂಪ್ ಮಾಡ್ತಾ ಇದ್ದೀವಿ. ಅದು ವರ್ಷಕ್ಕೊಂದ್ಸರಿ ಅಥವಾ 2 ಸರಿ ಮಾಡ್ತೇವೆ. ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್, ಫೆಬ್ರವರಿ 28, 2025, ಮಾರ್ಚ್ 1 ಮತ್ತು ಮಾರ್ಚ್ 2, 3 ದಿನ ಊಟ ವಸತಿ ವ್ಯವಸ್ಥೆಯೊಂದಿಗೆ ದೇವನಹಳ್ಳಿಗೆ ಸಮೀಪವಿರುವ ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ಒಂದು ಅದ್ಭುತವಾದ ಪ್ರದೇಶ. ಕಲಿಕೆಗೆ ಹೇಳಿ ಮಾಡಿಸಿದ ಯೋಗ ಧ್ಯಾನಗಳನ್ನ ಮಾಡುವ ಒಂದು ಏನ್ಷಿಯಂಟ್ ಪ್ಲೇಸ್. ಅದು ಏನ್ಷಿಯಂಟ್ ವಿಸ್ಡಮ್ಗೋಸ್ಕರ ಮೀಸಲಾಗಿಟ್ಟು ಎಲ್ಲರೂ ಬಂದವರು ಪರಿವರ್ತನೆ ಹೊಂದಲಿ, ಕಲಿಯಲಿ ಎನ್ನುವ ದೃಷ್ಟಿಯಿಂದ ಈ ಒಂದು ಜಾಗ, ಅಂತ ಉತ್ತಮ ಜಾಗದಲ್ಲಿ ನಾವು ಕೈಗೊಂಡಿದ್ದೇವೆ. ತಾವೆಲ್ಲ ಕೈ ಜೋಡಿಸಿದ್ರೆ ಇದು ಸಾಧ್ಯ ಆಗ್ತದೆ. ನಮ್ಮ ಕಚೇರಿಯ ಸಂಖ್ಯೆ 9341259267. ಕರೆ ಮಾಡಿ, ಎಲ್ಲ ಮಾಹಿತಿ ಸಿಗ್ತದೆ. ಈಗ ಸರ್, ಭಾಷಣ ಮಾಡುವಾಗ ಮೈ ನಡುಗುತ್ತಿತ್ತು, ಅದನ್ನು ಪ್ರಿಪೇರ್ ಆಗುವುದು ಹೇಗೆ ಸರ್? ಸರ್, ಅದು ಪ್ರಿಪೇರ್ ಆಗಬೇಕಂದ್ರೆ ನಿಮಗೆ ಮೈ ನಡುಗೋದು, ಸ್ಟೇಜ್ ಫಿಯರ್ ಯಾವಾಗ ಹೋಗುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಐ ಹ್ಯಾವ್ ಡಿಸೈಡೆಡ್, ನಾನು ಸ್ಪೀಕರ್ ಆಗಬೇಕಂತ ಬಯಸಿದ್ದೇನೆ. ಐ ವಾಂಟ್ ಟು ಬಿಕಮ್ ಎ ಸ್ಪೀಕರ್ ಅನ್ನುವ ದೃಢ ನಿರ್ಧಾರ ನಿಮ್ಮಲ್ಲಿ ಬೇಕು. ಆ ದೃಢ ನಿರ್ಧಾರ ನಿಮ್ಮಲ್ಲಿ ಬಾರದ ಹೊರತು ಸಾಧ್ಯ ಇಲ್ಲ. ನಾನೀಗಾಗಲೇ ಹೇಳಿದೆ, ಒಂದು ಸ್ವಲ್ಪ ಅದಕ್ಕೆ ಕಷ್ಟಪಡಬೇಕು, ನಾನು ಅದರೊಳಗಡೆ ಇನ್ವಾಲ್ವ್ ಆಗಬೇಕು ಅಂತ. ವಿ ಹ್ಯಾವ್ ಟು ಇನ್ವಾಲ್ವ್ ಟು ಎವಾಲ್ವ್. ಪ್ಲೀಸ್ ಟೈಪ್ ಇನ್ ದ ಕಾಮೆಂಟ್ ಬಾಕ್ಸ್, ಇನ್ವಾಲ್ವ್ ಟು ಎವಾಲ್ವ್ ಅಂತ. ನಾವೇನು ಮಾಡ್ತೀವಿ? ನಾನು ಅವ್ರ ಥರ ಭಾಷಣ ಮಾಡಬೇಕು ಸರ್, ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರಂಗೆ ಮಾತಾಡಬೇಕು, ಗುರುರಾಜ್ ನಾಯ್ಡು ಥರ ಹರಿಕತೆ ಮಾಡಬೇಕು, ಡಾಕ್ಟರ್ BM ಹೆಗ್ಡೆ ವೈದ್ಯಕೀಯದ ವಿಚಾರಗಳ ಬಗ್ಗೆ ಸರಳವಾಗಿ ಹೇಳ್ದಂಗೆ ಆಗಬೇಕು, ಹಿರೇಮಗಳೂರು ಕಣ್ಣನ್ನು ಒಂಥರ ಸ್ಫುಟವಾಗಿ ಪುಂಖಾನುಪುಂಖವಾಗಿ ಕನ್ನಡವನ್ನು ಹೇಳ್ತಾರಲ್ಲ ಹಂಗೆ ಹೇಳಬೇಕು ಅಂತ ಅನ್ಕೊಂತೀವಿ. ಬಟ್ ಅದ್ರ ಪ್ರಯತ್ನ ಮಾಡಲ್ವೇ? ಪ್ರಯತ್ನ ಮಾಡಬೇಕು. ನಾವು ಪ್ರಯತ್ನಶೀಲರಾಗಬೇಕು. ಓಕೆ. ಸ್ಕಿಲ್ ಸ್ಪೇಸ್ ಯುವರ್ ಬಿಲ್ಸ್ ಅಂತ ಕೂಡ ಹೇಳ್ತಾರೆ. ನೀವು ಭಾಷಣ ಅನ್ನುವುದು ಒಂದು ಕೌಶಲ್ಯ. ಈ ಕೌಶಲ್ಯವನ್ನ ನೀವು ಸರಿಯಾಗಿ ಬಳಸಿಕೊಂಡರೆ ಈ ಕೌಶಲ್ಯವೇ ನಿಮಗೆ ಹಣವನ್ನು ತಂದು ಕೊಡುತ್ತದೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ.
ಈ ಧೈರ್ಯ ನಮ್ಮ ವರ್ಕ್ಶಾಪ್ಸ್ ಅಲ್ಲಿ ಅದಕ್ಕೆ ಏನ್ ಮಾಡ್ತೇವೆ ಅಂದ್ರೆ, ಹಾಡ್ತಾ ಹಾಡ್ತಾ ರಾಗ, ನಳ್ತಾ ನಳ್ತಾ ರೋಗ, ನಿರಂತರವಾಗಿ ಮಾತಾಡಿಸ್ತಾ ನಿಮ್ ಮಾತು ಬರೆಸ್ತೀವಿ ಅಷ್ಟೇ. ಸ್ವಿಮ್ಮಿಂಗ್ ಹೇಗೆ, ನೀರಿಗೆ ತಳ್ಳಬೇಕಲ್ವಾ? ನೀರ್ಗೆ ಇಳಿದಲೆ ಸ್ವಿಮ್ಮಿಂಗ್ ನೀವು ಎಷ್ಟು ಪುಸ್ತಕ ಓದಿದ್ರು ಬರ್ತದ? ಸ್ವಿಮ್ಮಿಂಗ್ ಬರೋದಿಲ್ಲ. ನೀವು ಹಿಂಗೆ ಹೇಳ್ಕೊಂಡಿದ್ರೆ ಆಗುವುದಿಲ್ಲ. ನಮ್ಮ ಆನ್ಲೈನ್ ಆಫ್ಲೈನ್ ವರ್ಕ್ಶಾಪಿಗೆ ಬರಬೇಕು. ಯು ಶುಡ್ ಪ್ರೂವ್ ದಟ್ ಯು ಆರ್ ಅನ್ ಆಕ್ಷನ್ ಟೇಕರ್, ಯು ಆರ್ ಅನ್ ಇಂಪ್ಲಿಮೆಂಟರ್ ಅಂತ ಯಾವತ್ತು ನೀವು ಡಿಸೈಡ್ ಮಾಡ್ತೀರಿ, ದೆನ್ ಥಿಂಗ್ಸ್ ವಿಲ್ ಸ್ಟಾರ್ಟ್. ಸಾರ್ ಅದಕ್ಕೆ ಫೀಸ್ ಕೊಡ್ಬೇಕು, ಹಂಗೆ ಕಲಿಯಕ್ಕಾಗಲ್ವಾ? ನೋಡ್ರಿ, ನಮ್ಮ ಯೂಟ್ಯೂಬ್ ವಿಡಿಯೋಗಳು ನೋಡಿ ಕೆಲವರು ಹಂಗೆ ಕಲ್ತ್ಕೊಂಡವ್ರೆ. ಕಲ್ತ್ಕೊಳ್ಳಿ, ಫ್ರೀಯಾಗಿ. ನಾನು ಸಮಾಜ ಸೇವೆ ಮಾಡಿದ್ದೀನಪ್ಪ. ಬಟ್ ನಾನು ನನ್ನ ಪ್ರೊಫೆಷನ್ನೇ ಇದನ್ನು ಮಾಡ್ಕೊಂಡಾಗ ಐ ಹ್ಯಾವ್ ದಿ ರೈಟ್ ಟು ಡಿಮ್ಯಾಂಡ್ ದ ಫೀಸ್. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾಗಿ ಯಾರದನ್ನ ಅರ್ಥ ಮಾಡ್ಕೊತಾರೆ, ಈವನ್ ಒನ್ ಟು ಒನ್ ಮೆಂಟ್ರಿಂಗ್, ಪೀಪಲ್ ಆರ್ ಪೇಯಿಂಗ್ ಹೆವಿ ಫೀಸಸ್ ಸೀರಿಯಸ್ಲಿ. ನಾನು ಜಾಸ್ತಿ ಫೀಸ್ ತಗೊಂಡ್ಮೇಲೆ ಅದಕ್ಕೆ ತಕ್ಕಂಗೆ ಪಾಠ ಹೇಳ್ಬೇಕಲ್ಲ. ಆದರೆ ವಿತ್ ಕನ್ಸರ್ನ್, ಸಮಾಜಕ್ಕೆ ಒಳ್ಳೇದಾಗ್ಲಿ ಎನ್ನುವ ದೃಷ್ಟಿಯಿಂದ ಆನ್ಲೈನ್ನ ಬೇರೆಯವರು 10 ಟೈಮ್ಸ್ ಚಾರ್ಜ್ ಮಾಡಿದ್ರೆ, ನಾನು ಓನ್ಲಿ 10% ಆಫ್ ದಟ್ ಫೀಸ್ ಚಾರ್ಜ್ ಮಾಡ್ತಾ ಇದ್ದೀನಿ. ಅಷ್ಟೇ ಹೇಳಬಲ್ಲೆ ನಾನು ಈ ಹಂತದಲ್ಲಿ. ಓಕೆ, ಮಾತನಾಡುವ ಮುನ್ನ ವಿಷಯ ಜ್ಞಾನ ಇರಬೇಕು ಅಂದ್ಬಿಟ್ಟು ಶಿವರಾಜ ಅನ್ನೋರು ಹೇಳಿದಿರಿ. ಕರೆಕ್ಟಾಗಿ ಹೇಳಿದ್ರಿ. ನೋಡಿ, ಒಂದು ಕಡೆ ನಮ್ಮ ಪದಗಳು, ಭಾಷೆ ಇಂಪ್ರೂವ್ ಮಾಡೋದಾದ್ರೆ ನಾನು ಯಾವ ವಿಷಯ ಮಾತಾಡಕ್ ಕೊಟ್ಟಿದ್ದೀನಿ, ಕರೆಕ್ಟ್, ಕಂಟೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಕ್ಚುಲಿ ಸ್ಯಾಂಡ್ವಿಚ್ ಅಂತ ಹೇಳ್ತೇವೆ. ಎರಡು ಬ್ರೆಡ್ ಪೀಸ್ ಮಧ್ಯ ಏನಾದರೂ ಒಂದು ವೆಜಿಟಬಲ್ಲು, ನಾನ್ ವೆಜಿಟೇರಿಯನ್ ಇದ್ರೆ ಏನೋ ಹಾಕ್ತಾರೆ, ಚಿಕನ್ ಹಾಕ್ಬೇಕನ್ನ, ಇನ್ನೊಂದು ಅದೇ ಸ್ಟಫಿಂಗು. ಕರೆಕ್ಟಾ? ಬರೀ 2 ಪೀಸ್ ಬ್ರೆಡ್ಗೆ ಜಾಸ್ತಿ ದುಡ್ಡು ಕೇಳಕ್ಕಾಗಲ್ಲ. ಸೇಮ್ ನಿಮ್ಮ ಬಾಟ್ನೂ ಅಷ್ಟೆ. ಈ 2 ಪೀಸು, ಒಂದು ಆರಂಭ ಒಂದು ಅಂತ್ಯ, ಮಧ್ಯದಲ್ಲಿ ಏನು ಹೂರಣ. ಒಬ್ಬಟ್ಟಿನ ಎಕ್ಸಾಂಪಲ್ ಕೊಟ್ರೆ ಕರೆಕ್ಟಾ? 2 ಲೇಯರ್ ಇರ್ತವೆ, ಮಧ್ಯದಲ್ಲಿ ಹೂರಣ. ಆ ಹೂರಣನೇ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ನಾನು ಏನು ಮಾತನಾಡುತ್ತೇನೆ, ನಾನು ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ ಮಾತನಾಡುತ್ತಿದ್ದೇನೆ, ಅದರ ಬಗ್ಗೆ ಪ್ರಶ್ನೆಗಳನ್ನು ಕೇಳುತ್ತಿದ್ದೇನೆ, ಅದರ ಬಗ್ಗೆನೇ ನಾನು ಫೋಕಸ್ಡ್ ಆಗಿರ್ಬೇಕಲ್ವಾ? ನಾನು ಇನ್ಯಾವುದೋ ಅನ್ಕನೆಕ್ಟೆಡ್ ವಿಷಯ ಮಾತಾಡಕ್ಕೆ, ನೋಡ್ರಿ, ಜ್ಯೋತಿಷ್ಯ ಶಾಸ್ತ್ರ ಹೇಗಿದೆ ಅಂದ್ರೆ ಅಂತ ನಾನು ಹೇಳಕ್ ಶುರು ಮಾಡ್ತೀನಿ ಅನ್ಕೊಳ್ಳಿ. ಅಲ್ಲಿ ಬಂದಿರೋದೆಲ್ಲ ಭಾಷಣ ಕೌಶಲ್ಯ ಬಗ್ಗೆ ಇದ್ದಾಗ ನಾನು ಅದ್ರ ಸುತ್ತಮುತ್ತನೇ ಮಾತಾಡ್ಬೇಕಲ್ವಾ? ಈ ಒಂದು ಪರಿವೇ ನಮಗಿರ್ಬೇಕಾಗ್ತದೆ. ತುಂಬಾ ಚೆನ್ನಾಗಿ ತಾವು ಹೇಳಿದಿರಿ. ಓಕೆ, ದೆನ್ ವೇದಿಕೆ ಮೇಲೆ ಮಾತನಾಡಲು ಹೆದರಿಕೆ ಆಗುತ್ತೆ ಸರ್. ಆದ್ದರಿಂದ ವೇದಿಕೆ ಮೇಲೆ ಕೂರಲು ನಾನು ಏನು ಮಾಡಬೇಕು? ಓಕೆ, ಕೂರಲು ಏನು ಮಾಡಬೇಕು? ಟೇಕ್ ಇಟ್ ಈಸಿ ಪಾಲಿಸಿ ರೀ, ಟೇಕ್ ಇಟ್ ಈಸಿ. ಕೂರಕ್ಕೆ ಒಳ್ಳೆ ಚೇರ್ ಹಾಕಿರ್ತಾರೆ, ಕೂರಕ್ಕೆ ಏನ್ ಮಾಡ್ಬೇಕು ಅಂದ್ರು ನಾನೇನ್ ಮಾಡ್ಲಿ? ಏನೋ ಮುಳ್ಳಿನ ಚೇರಲ್ಲಿ ಹಾಕಿ ಕೂರಕ್ಕೆ ಹೇಳಿದ್ರೆ ಏನೋ ಯೋಚನೆ ಮಾಡಬೇಕು. ನೀವೀಗ ಅಲ್ಲಿ ಮುಳ್ಳಿಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀರಿ. ಟೇಕ್ ಇಟ್ ಈಸಿ ಪಾಲಿಸಿ. ನಿಮ್ಮೆಲ್ರಿಗೂ ಒಂದು ಸಣ್ಣ ಫಾರ್ಮುಲಾ ಕೊಟ್ಬಿಡ್ತೇನೆ. ಇದಕ್ಕೆ 3 C's ಅಂತ ಕರೀತಾನೆ. 3 C's ಅಂತ ಕಾಮೆಂಟಲ್ಲಿ ಟೈಪ್ ಮಾಡ್ರಿ, ಸೊ ದಟ್ ನಿಮ್ಗೆ ಮೈಂಡಲ್ಲಿ ನೆನಪಿನಲ್ಲಿ ಉಳಿಯುತ್ತೆ. ಓಕೆ, 3 C's. ಕೂಲ್, ಕಾಮ್, ಕಂಫರ್ಟಬಲ್. ಕೂಲ್, ಕಾಮ್, ಕಂಫರ್ಟಬಲ್. ಕೂಲ್, ತಣ್ಣಗಿರಕ್ಕೆ ಟ್ರೈ ಮಾಡಿ ಆದಷ್ಟು. ಕಾಮ್, ಆದಷ್ಟು ಪ್ರಶಾಂತವಾಗಿರಕ್ಕೆ ಟ್ರೈ ಮಾಡಿ. ಕಂಫರ್ಟಬಲ್, ಈಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ, ನಾನು ಕಂಫರ್ಟಬಲ್ ಆಗಿಲ್ಲ ಅಂದ್ರೆ ನನ್ನ ಮುಖದಲ್ಲಿ ಏನೋ ಒಂಥರ ಹಿಂಗೇನೋ ಮಾಡ್ತಾ ಇದ್ರೆ ಏನನ್ಸುತ್ತೆ? ಕರೆಕ್ಟ್. ಕೂಲ್, ಆರಾಮ್ಸೆ. ನಾನು ಇಲ್ಲಿ ಫ್ಯಾನ್ ಹಾಕ್ಕೊಂಡಿದ್ದೀನಿ, ಹಿಂಗೆಷ್ಟು ಸ್ವಲ್ಪ ಈಗ ಸೆಕೆ ಶುರು ಆಗ್ತಾ ಇದೆ. ಒಂದಕ್ಕೆ ಹಾಕೊಳ್ತಾ ಇದ್ದೆ ಫ್ಯಾನು, ಇವತ್ತು 2ಕ್ಕೆ ಹಾಕೊಂಡಿದ್ದೀನಿ. ಸ್ವಲ್ಪ ಕೂಲ್ ಆಯ್ತು. ಕಾಮ್, ಆರಾಮ, ಕಾಮ್ ಆಗಿರ್ಬೇಕು. ಕರೆಕ್ಟಾ? ನಾನು ಆಕ್ಚುಲಿ ವೆಬಿನಾರ್ಗಿನ ಮುಂಚೆ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಂಡು ಬಂದೆ ಆರಾಮ್ಸೆ. ಕಂಫರ್ಟಬಲ್, ಈಗ ನಾನು ಕಂಫರ್ಟಬಲ್, ಒಂದೊಳ್ಳೆ ಲ್ಯಾಪ್ಟಾಪ್ ಇಟ್ಕೊಂಡು ಚೇರಲ್ಲಿ ಕೂತ್ಕೊಂಡು, ಎದುರುಗಡೆ ಲೈಟ್ ಹಾಕೊಂಡು ಆರಾಮಾಗಿ ಕಂಫರ್ಟಬಲ್. ಕರೆಕ್ಟ್. ಇಲ್ಲೆಲ್ಲ ಹಿಡ್ಕೊತಾ ಇದ್ರೆ ಏನೋ ಶರ್ಟ್ ಯಾವುದೋ ಟೈಟ್ ಇರೋದು, ಹಿಂಗೇನೋ ಬಂದ್ರೆ ಹಿಂಗೆ ಅನ್ಕೊತಾ ಇದ್ರೆ ಯು ಗಾಟ್ ಇಟ್. ಸೊ ಒಂದು ವೇದಿಕೆ ಮೇಲೆ ಹೋಗ್ಬೇಕಂದ್ರೆ ಬಿ ಕೂಲ್, ಕಾಮ್, ಕಂಫರ್ಟಬಲ್.
ಯು ಗಾಟ್ ಇಟ್ ನೌ. ಸೊ 3 C's, ನಿಮ್ಮೆಲ್ಲರಿಗೂ ಈ 3 C's ಒಳ್ಳೇದಾಗ್ಲಿ. ಓಕೆ, ಮಾತನಾಡಲು ಹೇಳುತ್ತಾರೆ, ಮಾತನಾಡಲು ಬರುವುದಿಲ್ಲ. ಅದಕ್ಕೆ ಸರ್ ನೀವು ನಮ್ಮ ಕ್ಲಾಸಿಗೆ ಬಂದಿದ್ದೀರಿ, ಅದರ್ಥ ಆಗಿದೆ ನನಗೆ. ಓಕೆ, ಸೊ ಇಷ್ಟೆಲ್ಲ ಜನ ಕೇಳ್ತಾ ಇರೋದ್ರಿಂದ ನಾನೇನ್ ಮಾಡಿದೆ, ನಾನು 20 ವರ್ಷದಿಂದಾನೇ ಒಂದು ಪುಸ್ತಕ ಬರೆದೆ. ನಿಮ್ಮೆಲ್ಲರ ಸಮಸ್ಯೆಗೆ ಏನು ಕೇಳಿದ್ದೀರಲ್ಲ, ಬಾರ್ದು 20 ವರ್ಷದ ಮೇಲೆ ಆಗೋಯ್ತು, 21-22 ವರ್ಷ ಆಗೋಯ್ತು. ನುಡಿ ಗನ್ನಡಿ ಅಂತ ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ ನೀಟಾಗಿ. ಈ 3 ಪುಸ್ತಕ, ನಾನೀಗ 15 ಪುಸ್ತಕ ಬರ್ದೀನಿ. ಅದರಲ್ಲಿ ಈ 3 ಪುಸ್ತಕ ಬರೀ ಮಾತನಾಡಕ್ಕೆ ಕಲಿಯೋರಿಗೆ ತಕ್ಷಣಕ್ಕೆ ಇದಿಷ್ಟು ಓದಿ, ಆಮೇಲೆ ಎಲ್ಲ ಪುಸ್ತಕನೂ ಓದಿ, ಅಯ್ಯೋ ನಿಮ್ಮ ಮನೆ ಬರ ಚೇಂಜ್ ಆಗೋಗುತ್ತೆ ಸೀರಿಯಸ್ ಆಗಿ. ಬಟ್ ಸ್ಟಿಲ್ ಇದು ವರ್ಕ್ಶಾಪ್ ಅಲ್ಲ, ಇದು ನೀವು ಏನೇನು ಮಾಡ್ಬೇಕಂತ ಕೇಳಿರಲ್ರಿ, ಬರ್ದಿದ್ದೀನಿ. 22 ವರ್ಷ ಆಯ್ತು ಅನ್ಸುತ್ತೆ. ನುಡಿಗನ್ನಡಿ, ನುಡಿಗೆ ಕನ್ನಡಿ ಹಿಡಿಯುವ ಪ್ರಯತ್ನವನ್ನ ಮಾಡಿದ್ದೇನೆ. ಕೇವಲ 125 ರೂಪಾಯಿಗಳು. ಸಪ್ನಾ ಬುಕ್ ಹೌಸ್, ಯಾವುದೇ ಮಳಿಗೆನಲ್ಲಿ ಪಡೀರಿ, ಸಪ್ನಾ online.com ನಲ್ಲೂ ಇದು ನೀವು ಆನ್ಲೈನ್ನಲ್ಲೇ ಪಡಿಬೋದು. ಇನ್ನೊಂದು 1-2 ವರ್ಷದಿಂದ ಬರದೆ. ಈ ನುಡಿಗನ್ನಡಿಲಿ ಇರದೇ ಇರೋದು ನಿಮ್ಗೆಲ್ಲ ಒಂಥರ ಟಿಪ್ಸ್ ಬೇಕಲ್ಲ, ಫ್ರೀಯಾಗಿ. ನನ್ನ ಪುಸ್ತಕ ಯಾವಾಗಲೂ ಹೇಳ್ತೀನಿ, ಒಂದು ಗೊತ್ತಿರಲಿ ನಿಮಗೆ, ಒಂದೊಂದು ಪುಸ್ತಕ 1 ಲಕ್ಷ ವ್ಯಾಲ್ಯೂ, ಬಟ್ ಎಷ್ಟೋ ಅಗದಿ ಚೀಪಾಗಿ ಕೊಟ್ಬಿಟ್ಟಿನಿ ಅಲ್ಲ. ದಟ್ ಈಸ್ ಮೈ ಸರ್ವಿಸ್ ಟು ಯು ಸೊಸೈಟಿ. ಇದು ಓನ್ಲಿ 340 rupees. ಇದೊಂದು 2-3 ಲಕ್ಷದಷ್ಟು ವರ್ತ್. ಯಾಕೆ? ಪ್ರೆಸೆಂಟೇಷನ್ನು ನಿರೂಪಣೆ ಮಾಡಬೇಕು ಅಂದರೆ ಒಂದು 33-35 ಜನ ನನಗೆ ವಿಶ್ವಾಸವಾಗಿದ್ದವರು, ಅವರೂ ಬರ್ಕೊಟ್ಟಾರೆ ನನ್ನ ಅನುಭವದ ಜೊತೆಗೆ. ಒಬ್ರು ಪ್ರೈವೇಟ್ ಟಿವಿನಲ್ಲಿರೋರು, ಇನ್ನೊಬ್ರು ರೇಡಿಯೋನಲ್ಲಿರೋರು, ವೇದಿಕೆ ಮೇಲೆ ಮಿಂಚೋರು, ಪ್ರೈವೇಟ್ FM ಅಲ್ಲಿರೋರು, ಎಲ್ಲರನ್ನೂ ಕರ್ಕೊಂಬಂದಿದ್ದೀನಿ ಇಲ್ಲಿ. ಈ ಪುಸ್ತಕ ಪ್ರಿಂಟ್ ಆಗೋ ಟೈಮಲ್ಲೇ ಅಪರ್ಣ ತೀರ್ಕೊಂಡ್ರು, ಹಾಗಾಗಿ ಅಪರ್ಣಗೆ ಅರ್ಪಣೆ ಮಾಡಿದ್ದೀನಿ ಈ ಪುಸ್ತಕನ. ಯಾಕೆಂದ್ರೆ ಅಪರ್ಣ ಕೂಡ ಈ ಪುಸ್ತಕದಲ್ಲಿ ಒಂದು ಲೇಖನನ ಕೊಟ್ಟಾರೆ ನಮಗೆ. ಓಕೆ, ಇದು ನಿಮ್ಮ ಮಾಹಿತಿಗೆ. ಯಾಕೆಂದ್ರೆ 90s ಅಪರ್ಣ ಜೊತೆ ನಾನು ನಿರೂಪಣೆ ಮಾಡ್ತಾ ಇದ್ನಲ್ಲ, ಒಂದು ಸ್ನೇಹ ವಿಶ್ವಾಸ ಇತ್ತು, ಹಾಗಾಗಿ ಐ ಹ್ಯಾವ್ ಡೆಡಿಕೇಟೆಡ್ ದಿಸ್ ಬುಕ್. ನಿರೂಪಿಸಿ 340 rupees. ಸೊ ನುಡಿಗನ್ನಡಿ ಆದಮೇಲೆ ಇದನ್ನ ನೀವು ಓದಿದ್ರೆ ಥಿಯರಿಟಿಕಲಿ ಯು ವಿಲ್ ಬಿ, ಥಿಯರಿಟಿಕಲಿ ಬೇಕಂತ ಹೇಳ್ತಾ ಇದ್ದೇನೆ, ಏನೇನು ಕಲಿಬೇಕು ತಿಳ್ಕೋಬೇಕು ಗೊತ್ತಾಯ್ತು. ಅದ್ರ ಜೊತೆಗೆ ಈ ಅನನ್ಯತೆ ಅರಿಯಿರಿ ಪುಸ್ತಕನೂ ನೀವು ಓದ್ಬಿಟ್ರೆ, ಈ 3 ಪುಸ್ತಕ ಓದ್ಬಿಡಿ, ಒಂದು ಲೆವೆಲಿಗೆ ನೀವು ರೆಡಿ ಆಗ್ತೀರಿ. ಓಕೆ, ಸೊ ಐ ಆಮ್ ಡೂಯಿಂಗ್ ದಿ ಸರ್ವಿಸ್. ಜೊತೆಗೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ನಲ್ಲಿ ಏನ್ರಿ ಎಷ್ಟೊಂದು ವಿಡಿಯೋ ಆಗೋಗ್ಬಿಟ್ಟಿದೆ. ನಿಮಗೆ ಪ್ಲೇ ಲಿಸ್ಟ್ ಅಂತ ಇರುತ್ತೆ ಯೂಟ್ಯೂಬ್ನಲ್ಲಿ, ಗಮನಿಸಿ. ಒಂದು 35-40 ಪ್ಲೇ ಲಿಸ್ಟ್ ಇದೆ. ನಿಮ್ಗೆ ಯಾವ ವಿಚಾರ ಬೇಕೋ ಆ ವಿಚಾರಕ್ಕೆ ಪೂರಕವಾದ 100 ವಿಡಿಯೋಗಳನ್ನು ಪೋಸ್ಟ್ ಮಾಡಿದ್ದೇನೆ, ಫ್ರೀ. ಆದರೆ ಈಗ ಯೂಟ್ಯೂಬ್ನಲ್ಲಿ ಒಂದು ಮೆಂಬರ್ಶಿಪ್ ಅಂತ ಇದೆ. ಮೆಂಬರ್ಸ್ಗೆ ಅಂದರೆ ಯೂಟ್ಯೂಬಲ್ಲಿ ಮೆಂಬರ್ಸ್ಗೆ ಅಂದರೆ ಸ್ಪೆಷಲ್ ಪ್ರಿವಿಲೇಜ್, ಕೆಲವು ಸ್ಪೆಷಲ್ ವಿಡಿಯೋಗಳನ್ನು ಮಾಡೋಣ ಅಂತ. ದಟ್ ಈಸ್ ಓನ್ಲಿ 99 rupees. ಸೊ ಇದರ ಅರ್ಥ ಏನು? ನನ್ನ ಹೆಸರು ಈಗ ಹೇಗಿದ್ರು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಜಯಪ್ರಕಾಶ್ ನಾಗತಿಹಳ್ಳಿ. ನನ್ನ ಹೆಸರು ಸ್ಪೆಲ್ಲಿಂಗ್ ನೋಟ್ ಮಾಡ್ಕೊಂಬಿಡಿ. ಈ ಹೆಸರು ಟೈಪ್ ಮಾಡಿ, ನಿಮಗೆ ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ ಚಾನಲ್ನಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋಗಳನ್ನ, ಜೊತೆಗೆ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಬಟನ್ ಐಕಾನನ್ನು ಆಲ್ ಅಂತ ಪ್ರೆಸ್ ಮಾಡಿ. ಸೊ ಮಾಡಿದ್ಮೇಲೆ ಕೆಲವರು ಮೆಂಬರ್ಶಿಪ್ದು ಜಾಯಿನ್ ಅಂತ ಕೇಳಿದಾಗ ನೀವು ಜಾಯಿನ್ ಆದರೆ ಜಸ್ಟ್ ಫಾರ್ 99 rupees ಯು ವಿಲ್ ಬಿ ಅವರ್ ಪ್ರಿವಿಲೇಜ್ಡ್ ಮೆಂಬರ್ ಅಂತ, ಸ್ಪೆಷಲ್ ಮೆಂಬರ್. ಸೊ ಕೆಲವು ಎಕ್ಸ್ಟ್ರಾ ಸ್ಪೆಷಲ್ ವಿಡಿಯೋಗಳನ್ನು ನಿಮಗೆ ಪೋಸ್ಟ್ ಮಾಡ್ತೇವೆ. ಇದು ಯೂಟ್ಯೂಬ್ನಲ್ಲಿ. ಮತ್ತೊಂದು ಯೂಟ್ಯೂಬ್ ಚಾನಲ್ ಇದೆ, ಎಸ್ ಸ್ನೇಹಿತರೆ, ಅದು ನಾನು ಇನ್ನು ಮುಂದೆ ಹೆಚ್ಚು ಸಿಂಪಲ್ ಇಂಗ್ಲೀಷ್ನಲ್ಲಿ ಹೆಚ್ಚು ಡೆಡಿಕೇಟ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೇನೆ. ಅದು ನಮ್ಮ ಸಂಸ್ಥೆಯ ಹೆಸರು ಕೂಡ. ಆ ಯೂಟ್ಯೂಬ್ ಚಾನಲ್ನ ಹೆಸರು ಪ್ಲೀಸ್ ಮೇಕ್ ಎ ನೋಟ್, ಸ್ಪೆಲ್ಲಿಂಗ್ ಎಲ್ಲ ನೋಟ್ ಮಾಡ್ಕೊಳ್ಳಿ. ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್. ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್.
ವ್ಯಕ್ತಿತ್ವ ಪರಿವರ್ತನೆಯ ಉದ್ದೇಶ ಇಟ್ಕೊಂಡು ಮಾತಿನಿಂದ ಶ್ರೀಮಂತಿಕೆಯೆಡೆಗೆ ಕೊಂಡೊಯ್ಯುವ ಉದ್ದೇಶದಿಂದ ಭಾಷಣ ಕೌಶಲ್ಯದ ಮೂಲಕ ಜೀವನ ಕೌಶಲ್ಯವನ್ನ ಕಲಿಸುವ ಒಂದು ಪುಟ್ಟ ಪ್ರಯತ್ನವನ್ನ ನಾವು ಮಾಡ್ತಾ ಬಂದಿದ್ದೇವೆ. ಸ್ನೇಹಿತರೆ, ಈ ಭಾಷಣ ಕೌಶಲ್ಯ ಎಲ್ಲರೂ ಕಲಿಯಬಹುದು. ಯಾರಿಗೆ ಮಾತು ಬರುತ್ತದೆ ಅವರೆಲ್ಲರೂ ಖಂಡಿತ ಕಲಿಯಲಿಕ್ಕೆ ಅವಕಾಶಗಳು ಇದೆ. ನೀವೆಲ್ಲರೂ ಕಲಿಯಬೇಕು ಎನ್ನುವ ಸದುದ್ದೇಶದಿಂದಾನೇ ನಾವು ಕ್ಲಾಸ್ ಮಾಡ್ತಾ ಇದ್ದೇವೆ. ಸೊ ಜಯಪ್ರಕಾಶ್ ನಾಗತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಇವೆರಡು ಯೂಟ್ಯೂಬ್ ಚಾನಲ್ಸ್ ಆಯಿತು. ಆದರೆ ನನ್ನ ಸೋಷಿಯಲ್ ಮೀಡಿಯಾನಲ್ಲಿ ನನ್ನ ಹೆಸರಿನಲ್ಲಿ ನೀವು ಹುಡುಕಾಡಿದ್ರೆ ತಡಕಾಡಿದ್ರೆ ಯು ವಿಲ್ ಗೆಟ್ ಎಕ್ಸಲ್ಲಿದ್ದೀನಿ, ಲಿಂಕ್ಡ್ಇನ್ನಲ್ಲಿದ್ದೀನಿ, ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಜೊತೆಗೆ ನಮ್ಮ ಯೂಟ್ಯೂಬ್ನಲ್ಲಿ 2 ಚಾನಲ್ ಜೊತೆಗೆ ಇವು ಎಲ್ಲ ಏನು ಒಂದೊಂದು ಸೋಷಿಯಲ್ ಮೀಡಿಯಾ ಇಂಪಾರ್ಟೆನ್ಸನ್ನು ನೀವು ಅರ್ಥ ಮಾಡ್ಕೊಳ್ಳಿ. ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಎ ಲಾಟ್. ಈಗ ಏನಾಗಿದೆ, ನಮ್ಗೆ ಸೋಷಿಯಲ್ ಮೀಡಿಯಾ ನಮ್ಮ ಅನುಕೂಲಕ್ಕಲ್ವೇನ್ರಿ ಇರೋದು, ನಾವು ಅದನ್ನು ಬಳಸ್ಕೋಬೇಕು. ಸರಿ, ಬಳಸ್ಕೊಳ್ಳಿ. ಸೊ ನಮ್ಮ ಯೂಟ್ಯೂಬ್ಗಳನ್ನು ನೋಡೋದ್ರ ಜೊತೆಗೆ ನೀವು ವಿಡಿಯೋಗಳನ್ನು ನೋಡೋದ್ರ ಜೊತೆಗೆ ರೆಗ್ಯುಲರ್ ಆಗಿ ಕಾಮೆಂಟ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾವಾಗ ನೀವು ಕಾಮೆಂಟ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ತೀರಿ, ಐ ಗ್ಯಾರಂಟಿ ಯು ನಿಮ್ಮ ಬರವಣಿಗೆ, ಪದಗಳು, ಭಾಷೆ ಇಂಪ್ರೂವ್ ಆಗೋದಕ್ಕೆ ಶುರುವಾಗ್ತದೆ ಅಂತ ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತಾನೆ. ಓಕೆ, ಸೊ ಮತ್ತೊಂದು ಸರಿ ನಂಬರ್ ಕೊಟ್ಟಿರ್ತೇನೆ, ಎಲ್ಲರೂ ನೋಟ್ ಮಾಡ್ಕೊಂಡ್ರಿ. ಯಾಕೆಂದರೆ ನಮ್ಮ ಕ್ಲಾಸಲ್ಲಿ ಏನೋ ಇನ್ಫಾರ್ಮೇಷನ್ ಬಿಟ್ಟೋಯ್ತು ಸರ್, ನಾವೊಂದು ವಿಡಿಯೋ ನೋಡ್ತಾ ಇದ್ವಿ, ಅದರ ಕ್ಲಾರಿಟಿ ಬರೋದಿಲ್ಲ. ಬಟ್ ಏನೇ ಡೌಟ್ ಬಂತಾ ಜಸ್ಟ್ ಮೇಕ್ ಇ ಕಾಲ್. ಈಗ ಏನಿದೆ ಆನ್ಲೈನ್ ಕ್ಲಾಸ್ದು ಆರಂಭದಲ್ಲಿ ತುಂಬ ಕಡಿಮೆ ದುಡ್ಡು ಮಾಡ್ತಾ ಇದ್ದೀವಿ, ಏನು ಸ್ವಲ್ಪ ಜಾಸ್ತಿ ಮಾಡಿರ್ತೀವಿ. ಯಾಕೆ ಬೇಗ ಸೇರ್ಕೋಬೇಕು ಅಂದರೆ ಫೀಸ್ ನಾವು ಜಾಸ್ತಿ ಮಾಡ್ತಾ ಹೋಗ್ತಾ ಇರಬೇಕಲ್ವಾ, ಏನಂತೀರ? ಸೊ ಬೇಗ ಸೇರಿಕೊಂಡ್ರೆ ಕೆಲವು ರಿಯಾಯಿತಿಯನ್ನು ಕೂಡ ನಾನು ಆಗಾಗ ಕೊಡ್ತೇನೆ. ಅದರಲ್ಲೂ ಎಸ್ಪೆಷಲಿ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಸದ್ಯಕ್ಕೆ ಮಾಸ್ಟರ್ ಕ್ಲಾಸ್ಗೆ ₹98 ಚಾರ್ಜ್ ಮಾಡ್ತಾ ಇದ್ದೇನೆ. ಮತ್ತು ಬೇರೆ ಬೇರೆ ಕೋರ್ಸ್ಗೆ ಚಾರ್ಜ್ ಮಾಡಲೇಬೇಕು. ಸಿಲ್ವರ್, ಗೋಲ್ಡ್, ಡೈಮಂಡ್ ಅಂತ 3 ಕಮ್ಯುನಿಟಿ ಮಾಡ್ತಾನೆ. 1 ಡೇ ವರ್ಕ್ಶಾಪ್ ಬೆಂಗಳೂರಿನಲ್ಲಿ ಆಗಾಗ ಕೂಡ ಮಾಡ್ತಾ ಇರ್ತಾನೆ, ಅದು ನಮ್ಮ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಕಚೇರಿಯಲ್ಲಿ. ಬಟ್ ಈ 3 ಡೇಸ್ ಕ್ಯಾಂಪ್ ರೆಗ್ಯುಲರ್ ಆಗಿ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಈಗ ಡೇಟ್ ಅನೌನ್ಸ್ ಮಾಡಿರೋದ್ರಿಂದ ಇದಕ್ಕೆ ಆದ್ಯತೆ ಕೊಡಿ. ನನ್ನ ಅನುಭವ 30 ವರ್ಷ, 30 ವರ್ಷದ ಅನುಭವನ 3 ದಿನದಲ್ಲಿ ಹೇಳ್ಕೊಡ್ತೀನಿ. ಹೆಂಗೆ ಸರ್ ಗ್ಯಾರಂಟಿ? ಈಗಾಗಲೇ 6 ಆ ಥರದ್ದು ಕ್ಯಾಂಪ್ ಮಾಡಿದ್ದೀನಿ. ಅವ್ರುಗಳೇ ಮಾತಾಡಿರೋ ಮಾತುಗಳನ್ನು ನೀವು ಕೇಳಿಬಿಡ್ರಿ ಯೂಟ್ಯೂಬ್ರಾಗ, ನಿಮ್ಗದು ಗೊತ್ತಾಗುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು 20-25 ಜನ ಬರ್ತಾರೆ ಅಂದ್ಕೊಂಡ್ರೆ, 25 ಜನರ ಸ್ಟ್ರೆಂತ್ಸು ವೀಕ್ನೆಸ್ನ ಆ ವರ್ಕ್ಶಾಪಲ್ಲಿ ಹೇಳಿ, ಸ್ಟ್ರೆಂತ್ಸ್ನ ಸ್ಟ್ರೆಂಥನ್ ಮಾಡಿ, ವೀಕ್ನೆಸ್ನ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡಿ, ಆಪರ್ಚುನಿಟೀಸ್ಗಳನ್ನು ಹೇಗೆ ಬಳಸ್ಕೋಬೇಕು ಮತ್ತು ಥ್ರೆಟ್ಸ್ನ ಹೇಗೆ ಚಾಲೆಂಜ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಅಂದರೆ ಏನಾಯಿತು, ಒಂದು ಮ್ಯಾನೇಜ್ಮೆಂಟ್ ಫಾರ್ಮುಲಾ ಇದೆ, SWOT, ಸ್ಟ್ರೆಂತ್ಸ್, ವೀಕ್ನೆಸಸ್, ಆಪರ್ಚುನಿಟೀಸ್ ಅಂಡ್ ಥ್ರೆಟ್ಸ್. ಪ್ಲೀಸ್ ಟೈಪ್ SWOT. ಸೊ ವಾಟ್ ಐ ಆಮ್ ವರ್ಕಿಂಗ್, ನಿಮ್ದೇನೋ ಸ್ಟ್ರೆಂತ್ ಇದ್ರೆ ಅದನ್ನು ಸ್ಟ್ರೆಂಥನ್ ಮಾಡ್ತೇನೆ. ವೀಕ್ನೆಸ್ ಇದ್ರೆ ಆ ವೀಕ್ನೆಸ್ಸನ್ನು ಹೋಗಿಸಿ ಸ್ಟ್ರೆಂತ್ ಮಾಡ್ತಾನೆ. ಆಪರ್ಚುನಿಟೀಸ್, ಇರೋ ಆಪರ್ಚುನಿಟಿಗಳು ಹೇಗಿದೆ, ನಾನು ಬೇರೆ ಈ ಮಾತಿನ ಕ್ಷೇತ್ರದಲ್ಲಿ ಏನೇನು ಅವಕಾಶ ಇದೆಯೋ ಅವೆಲ್ಲ ಮಾಡಿಬಿಟ್ಟಿನ. ಓಕೆ, ಅರ್ಥ ಆಯ್ತಾ? ನಾನು ಆಡಿಯೋ ಮಾಡಿದೆ, ವಿಡಿಯೋ ಮಾಡಿದೆ, ಮುಂಚೆ ಕ್ಯಾಸೆಟ್ ಮಾಡಿದ್ದೀನಿ ರೀ, ಮಾತಾಡೋದು ನಡೆ ನುಡಿ ಇಂಥ ಅದ್ರ ಹೆಸರು. ಅದೆಲ್ಲ ಈಗ ನಿಮ್ಮ ವಿಡಿಯೋ ಮಾಡ್ಯೂಲ್ ಕೊಡ್ತಾನಲ್ಲ ನಮ್ಮ ಕೋರ್ಸ್ ಸೇರಿಕೊಂಡ್ರೆ, ಆ ಮಾಡ್ಯೂಲ್ಗಳನ್ನು ರೂಪದಲ್ಲಿ ನೀಡ್ತಾನೆ. ಅದ್ರ ಬಗ್ಗೆ ಕೂಡ ಕೊಂಚ ಮಾಹಿತಿ ಕೊಟ್ಬಿಡೋಣ ನಿಮಗೆ. ನಾನು ನಮ್ಮ ಕೋರ್ಸ್ಗೆ ಬಂದವ್ರಿಗೆ 24/7 ಕಲ್ತ್ಕೊಳ್ರಿ ಅಂತ ನಾನು ಒಂದು 10-15 ವರ್ಷದಿಂದ ಹತ್ತತ್ರ ಒಂದು 20-25 ಲಕ್ಷ ಖರ್ಚು ಮಾಡೀನಿ ಈ ಮಾಡ್ಯೂಲ್ ಮಾಡೋಕ್ಕೆ. ಬೇರೆಯವ್ರಿಗೆ ಯಾರಿಗೂ ಮಾಡೋಕ್ಕಾಗಲ್ಲ, ಯಾಕೆಂದರೆ ಎಷ್ಟೊಂದು ಜನ ಮೇಲೆ ಹೋಗ್ಬಿಟ್ಟಾರೆ. ಪಂಡಿತ್ ಸುಧಾಕರ್ ಚತುರ್ವೇದಿ, ಮಾಸ್ಟರ್ ಹಿರಣ್ಣಯ್ಯ, ಮತ್ತೂರು ಕೃಷ್ಣಮೂರ್ತಿ, ಓಕೆ, ಇಂಥವ್ರನ್ನೆಲ್ಲ ಮಾತಾಡಿಸಿ ಈ ವಿಚಾರಗಳು, ಒಂದೊಂದು ವಿಚಾರಗಳ ಬಗ್ಗೆ ಕ್ವಾಲಿಟಿ ವಿಡಿಯೋಸ್ ವಿತ್ ಪ್ರಾಪರ್ ಎಡಿಟಿಂಗ್ ಇರೋವಂಥದ್ದು ಸುಮಾರು ವಿಡಿಯೋಗಳು. ಎಷ್ಟು ವಿಷಯ? 8 ವಿಷಯ: ಡಿಸೈನಿಂಗ್ ಲೈಫ್, ಪರ್ಸನಾಲಿಟಿ ಡೆವಲಪ್ಮೆಂಟ್, ಸಕ್ಸಸ್ ಸೀಕ್ರೆಟ್ಸ್, ಟರ್ನಿಂಗ್ ಪಾಯಿಂಟ್, ಆರ್ಟ್ ಆಫ್ ಪೇರೆಂಟಿಂಗ್, ಪಬ್ಲಿಕ್ ಸ್ಪೀಕಿಂಗ್,
ಅಂಡ್ ಆಡಿಯೋ ಮಾಡ್ಯೂಲ್ಸ್. ಆಡಿಯೋ ಮಾಡ್ಯೂಲ್ಸ್ ಯಾಕೆ ಮಾಡಿದೆ? ಅಲ್ಲಿ ನನ್ನ ಮಾತು ಬರೀ ನನ್ನ ಮಾತು ಕೇಳಿಸ್ಕೊಳ್ದೇ ಇದ್ರೆ ಅಂತೆ ಗಾಯಕಿಯರ ಕೈಲಿ ಹಾಡ್ಸಿದ್ದೀನಿ ನಾನು ಮಾತಿನ ಜೊತೆಗೆ. ಇವೆಲ್ಲ ಮಾಡ್ಯೂಲ್ನ ನಮ್ಮ ಕೋರ್ಸಿಗೆ ಬರೋರಿಗೆಲ್ಲ ಫ್ರೀ. ಅಂಡ್ ಒಂದು ಮಾಡ್ಯೂಲ್ ಇಂಗ್ಲಿಷ್ನಲ್ಲಿ ಇಟ್ಟಿದ್ದೇನೆ, ಅದು ಟ್ರಾನ್ಸ್ಫರ್ಮೇಶನ್ ಟಿಪ್ಸ್ ಇನ್ ಇಂಗ್ಲಿಷ್ ಅಂತ. ಓಕೆ, ಇವೆಲ್ಲ ಸೇರಿದ್ರೆ ಹತ್ತತ್ರ ಮೋರ್ ದೆನ್ ಅರೌಂಡ್ 200 ಕ್ವಾಲಿಟೇಟಿವ್ ಟ್ರಾನ್ಸ್ಫರ್ಮೇಶನಲ್ ವಿಡಿಯೋಸ್ ಕೊಡ್ತಾನೆ. ಕೆಲವರಂತೂ ಬರೀ ಈ ವಿಡಿಯೋ ಮಾಡ್ಯೂಲ್ ನೋಡೇ ಅಭಿವೃದ್ಧಿ ಆಗ್ಬಿಟ್ಟಾರೆ. ವಿಡಿಯೋ ನೋಡೋದು, ಕಾಮೆಂಟ್ ಮಾಡೋದು. ಐ ಗ್ಯಾರಂಟಿ ಯು, ಬಿಕಾಸ್ ನನ್ನ 25 ವರ್ಷದ ಅನುಭವ ಎಲ್ಲ ಸೇರಿಸಿದ್ದೀನಲ್ರಿ ಅದರೊಳಗಡೆ. ಅದ್ರ ಜೊತೆಗೆ ನಾನು ವಾರಕ್ಕೊಂದ್ಸರಿ ಮಾತಾಡ್ತಾ, ಗ್ರೂಮಿಂಗ್ ಮಾಡ್ತಾ, ಅದರಲ್ಲೇನು ನಾನು ನೀರಿಗೆ ತೆಳೆದಂಗೆ ನಿಮ್ಮನ್ನು ಮಾತಾಡಿಸ್ತಾನೆ ಇರ್ತೀನಿ. ಪ್ರತಿ ಗುರುವಾರ 3+1 3 ವಿಡಿಯೋಸ್, 1 ನಿಮಿಷ ಮಾತಾಡೋಕೆ ಅವಕಾಶ ಮಾಡಿಕೊಡ್ತೇನೆ. ಅವೆಲ್ಲನೂ ರೆಕಾರ್ಡ್ ಮಾಡ್ತೀನಿ. ನಿಮಗೆ ನೆನ್ನೆ ಕೋರ್ಸ್ ಸೇರಿದ್ದಾಗ ಹೇಗಿದ್ರಿ, 2 ತಿಂಗಳಾದ್ಮೇಲೆ ಹೇಗಿದ್ದೀರಿ, 3 ತಿಂಗಳಾದ್ಮೇಲೆ ಹೇಗೆ ಮಾತಾಡ್ತಾ ಇದ್ರಿ, ಯಾಕಂದ್ರೆ ಎಲ್ಲಾನು ರೆಕಾರ್ಡ್ ಮಾಡ್ಬಿಟ್ಟು ನಮ್ಮ ಯೂಟ್ಯೂಬ್ಗೆ ಹಾಕ್ಬಿಡ್ತಾ ಇದ್ದೀನಿ. ಸೀರಿಯಸ್ಲಿ, ಅದು ಎಂತೆಂಥ ವಿಷಯ ಹುಡುಕ್ತಾ ಇರ್ತೇನೆ, ಎಂತೆಂಥ ಡಿಫ್ರೆಂಟ್. ಸೊ ಆ ವಿಷಯ ಹೆಂಗಿರ್ಬೇಕು ಅಂದ್ರೆ ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮ್ ಆಗಿರ್ಬೇಕು, ಅಂಥ ವಿಷಯಗಳನ್ನು ನಾನು ಮಾಡ್ತಾ ಇರುವಂಥದ್ದು. ಓಕೆ, ಸೊ ನಮ್ಮೆಲ್ಲ ಮಾಸ್ಟರ್ ಕ್ಲಾಸ್ಗೆ, ನಮ್ಮ ಆನ್ಲೈನ್ ಕ್ಲಾಸ್ ಸೇರಿದವ್ರು ಎಷ್ಟು ಸರಿ ಬೇಕಾದ್ರೂ ಬರ್ಬೋದು. ಜೊತೆಗೆ ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಮಾಡ್ತೀನಿ. ಮತ್ತೆ ಪ್ರತಿ ಗುರುವಾರ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ ಲೈವ್ ಬರ್ತೀನಿ ರೀ. ಕೆಲವು ಸಾರಿ ನಮ್ಮ ಗೆಸ್ಟ್ ಎಲ್ಲ ಕರ್ಕೊಂಬರ್ತೀನಿ ನಾನು, ಆ ಗೆಸ್ಟ್ ವಿಸ್ಡಮ್ ಸಿಗತ್ತ. ಸೊ ಹೇಗೆ ನನಗೇನೇನು ಅನಿಸುತ್ತೆ, ಏನು ಖುಷಿ ಇರುತ್ತೆ, ಎಲ್ಲ ಕೆಲಸ ಮಾಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸು ಈ ಪುಸ್ತಕ ಹೇಳಿದ್ನಲ್ಲ, ಫಾರ್ ಎಕ್ಸಾಂಪಲ್ ಡಾಕ್ಟರ್ ಶಿವಶಂಕರ್ ಅಂತ ಒಂದು ಚಾಪ್ಟರ್ ಬರ್ಸಿದ್ದೀನಿ, ಹೋಮಿಯೋಪತಿ ಡಾಕ್ಟ್ರು ಹೌ ಯುನೀಕ್ನೆಸ್ ಹೆಲ್ಪ್ಸ್. ಈಗ ನಾನು ಮುಂದಿನ ಪುಸ್ತಕಕ್ಕೆ ಚುಟುಕುಗಳನ್ನು ಬರ್ಕೊಟ್ಟಾರೆ ನಮ್ಮ ಆನ್ಲೈನ್ ಕ್ಲಾಸ್. ಐ ಆಮ್ ಪ್ರಮೋಟಿಂಗ್ ಮೈ ಸ್ಟೂಡೆಂಟ್ಸ್. ಅಷ್ಟೇ ಅಲ್ಲ, ನಿಮ್ಮ ಫೀಡ್ಬ್ಯಾಕ್ಗಳೇನು ಕೊಟ್ಟಿರ್ತೀರಿ, ಈ ನಿರೂಪಿಸಿ ಪ್ರತಿ ಬುಕ್ಕಲ್ಲಿ ಕೊನೆ ಚಾಪ್ಟರಲ್ಲಿ ನಮ್ಮ ಸ್ಟೂಡೆಂಟ್ಸ್ಗಳದೆಲ್ಲ ಹೆಸರು ಡಾಕ್ಯುಮೆಂಟ್ ಮಾಡ್ತಾ ಇದ್ದೀನಿ. ದಟ್ ಮೀನ್ಸ್ ವಾಟ್ ಎವರ್ ಐ ಆಮ್ ಡೂಯಿಂಗ್, ಐ ಆಮ್ ಇನ್ವಾಲ್ವಿಂಗ್ ಆಲ್ ಆಫ್ ಯು ಇನ್ ಮೈ ಆಕ್ಟಿವಿಟೀಸ್. ಮತ್ತು ಇದೆಲ್ಲ ಪ್ರತಿ ಕ್ಲಾಸ್ಗಳಲ್ಲಿ ನಾನೇ ಕ್ಲಾಸ್ ಮಾಡ್ತೀನಿ. ಓಕೆ, ನಾನು ಯಾರ ಜೂನಿಯರ್ಸ್ ಅವ್ನು ರೆಡಿ ಮಾಡಿಬಿಟ್ಟು ಅವ್ರ ಕೈಲಿ ಪಾಠ ಮಾಡಿಸ್ತಾ ಇಲ್ಲ. ಐ ಆಮ್ ಗೈಡಿಂಗ್ ಇಂಡಿವಿಜುವಲಿ. ಯಾವುದೇ ಕೋರ್ಸ್ ಸೇರಿ ನೀವು, ಸಿಲ್ವರ್, ಗೋಲ್ಡ್, ಡೈಮಂಡ್, ಆರ್ ಯು ಜಾಯಿನ್ ಎನಿ ವರ್ಕ್ಶಾಪ್, ಪ್ರತಿ ವರ್ಕ್ಶಾಪ್ ನೀವು ಒಂದು ವರ್ಕ್ಶಾಪ್ ಬಂದಂದ್ರೆ ಅದ್ರ ಲಾಭ ಇದೆ ರೀ ನಿಮಗೆ. ಸೋ ಮಚ್ ಐ ಆಮ್ ಗ್ಯಾರಂಟಿ ಯು, ಸೀರಿಯಸ್ಲಿ ಐ ಆಮ್ ಟೆಲ್. ಯಾಕೆಂದ್ರೆ ನಾವೆಲ್ಲ ಏನು ಅನ್ಕೊಂಡ್ಬಿಟ್ಟಿದೀವಿ ಗೊತ್ತಾ, ಫಿಲಮ್ ಹೀರೋಯಿನ್ಗಳೇ ನಮಗೆ ಮಾದರಿ ಆಗ್ಬಿಟ್ಟಾರೆ. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾರೆ, ಯು ಆರ್ ದಿ ಹೀರೋ, ಯು ಆರ್ ದಿ ಹೀರೋಯಿನ್ ಆಫ್ ಯುವರ್ ಲೈಫ್. ಅದನ್ನ ಮರ್ತು ಬಿಡ್ತೀವಿ. ನಮ್ಮ ಬದುಕನ್ನ, ನಮ್ಮ ಲೈಫಲ್ಲಿ ನಾವು ಹೀರೋಗಳಾಗ್ತಾ ಇಲ್ಲ. ನಮ್ಮ ಕೋರ್ಸಿಗೆ ಬಂದವರು ನೀವೇ ಹೀರೋಗಳಾಗಬೇಕು. ಟಾಪರ್, ಅಚೀವರ್, ಲೀಡರ್, ಎಕ್ಸ್ಪರ್ಟ್ ಅಂಡ್ ರಿಚ್ ಪೀಪಲ್ ನೀವು ಆಗಬೇಕು. ಅದಕ್ಕೆ ನಾನು ಜಯಪ್ರಕಾಶ್ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ನೀವು ಒಂದು ರೀತಿ ದ ಪವರ್ ಆಫ್ ಒನ್ ಅಂತ ನೀವು ಮನ್ಸು ಮಾಡಿದ್ರೆ ಆಗುತ್ತೆ. ಸೀರಿಯಸ್ಲಿ ಮರ್ತು ಬಿಡ್ತೀವಲ್ಲ ನಾವು. ದ ಪವರ್ ಆಫ್ ಒನ್ ಅಂದ್ರೆ ಇಫ್ ಯು ಡಿಸೈಡ್ ಇಟ್ ಯು ಕ್ಯಾನ್ ಡೂ ಇಟ್. ಒಂದರ ಮಹತ್ವ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಏನ್ ಸರ್ ನಮ್ಮ ಕೈಲಿ ಏನ್ ಮಾಡ, ನಾನು ಒಬ್ಬ ಹಳ್ಳಿ ಹುಡುಗ, ನಾಗ್ತಿಹಳ್ಳಿ ಅವನಪ್ಪ, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು, ಬಿಂಡಿಗ್ನೂಲೆ ಹೋಬಳಿ, ನಾಗ್ತಿಹಳ್ಳಿ ಹುಡುಗ. ಪೇಟೆಗೆ ಬಂದು ನಾನು ಹಳ್ಳಿ ಹುಡುಗನ ಥರದೇನಿದ್ರು ನನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಇವತ್ತು 10 ಲಕ್ಷ ಜನಕ್ಕೆ ಟ್ರೈನ್ ಮಾಡಿದ್ದೀನಿ. ಆಫ್ಲೈನ್ 15 ಪುಸ್ತಕ ಬರೆದಿದ್ದೀನಿ. ಯೂಟ್ಯೂಬಲ್ಲಿ 4,000 ವಿಡಿಯೋಗಳಿದೆ. ಈಗ ನಾನು ಒಬ್ಬನೇ ತಾನೆ. ನಾನು ಬೇರೆ ಬೇರೆ ಸಂಘಟನೆಗಳಿಗೆ ಇನ್ವಾಲ್ವ್ ಆಗಿ 500 ಕಾರ್ಯಕ್ರಮಗಳನ್ನ ನಾನು ಆರ್ಗನೈಸ್ ಮಾಡಿದೆ. ಓಕೆ, ನನ್ನ ಡಾಕ್ಯುಮೆಂಟ್ರಿ ನೀವು ಕರೆಕ್ಟಾಗಿ ನೀವು ನೋಡಿ, ವಿಡಿಯೋಗಳಲ್ಲಿ ಡಾಕ್ಯುಮೆಂಟ್ರಿ ಆಫ್ ಜಯಪ್ರಕಾಶ್ ನಾಗತಿಹಳ್ಳಿ, ಇನ್ಕ್ರೆಡಿಬಲ್ ಜರ್ನಿ ಆಫ್ ಜಯಪ್ರಕಾಶ್ ನಾಗತಿಹಳ್ಳಿ, ಟರ್ನಿಂಗ್ ಪಾಯಿಂಟ್ಸ್ ಆಫ್ ಜಯಪ್ರಕಾಶ್ ನಾಗತಿಹಳ್ಳಿ, ಜೋಶ್ ಟಾಕ್ಸ್ ಕನ್ನಡ ಜಯಪ್ರಕಾಶ್ ನಾಗತಿಹಳ್ಳಿ, ಈ 4 ಪಾಯಿಂಟ್ ಟೈಪ್ ಮಾಡಿ ನನ್ನ ಜೀವನ ನಿಮಗೆ ಗೊತ್ತಾಗೋಗ್ಬಿಡ್ತದೆ. ನೀವು ಮನಸ್ಸು ಮಾಡಿದ್ರೆ you can make a difference for your life and for your people, family and your society.
ಐ ಗ್ಯಾರಂಟಿ. ಹೇಗೆ ಅಂತೀರಾ? ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ. ಒಂದು ಪೋಲಿಯೋ ಡ್ರಾಪು ಪೋಲಿಯೋ ಕಾಯಿಲೆನೇ ದೂರ ಮಾಡ್ತಾ? ಒಬ್ಬ ವ್ಯಕ್ತಿ ಅಂತ ಅನ್ಕೊಂಡು ವಿಶ್ವೇಶ್ವರಯ್ಯರಿಂದ ಹೇಗೆ ಸಮಾಜ ಬದಲಾಯಿತು? ಗಾಂಧೀಜಿಯಿಂದ ಹೇಗೆ ನಮಗೆ ಸ್ವಾತಂತ್ರ್ಯ ಬರ್ಲಿಕ್ಕೆ ಅನುಕೂಲ ಆಯ್ತು? ಹೇಗೆ ನೆಲ್ಸನ್ ಮಂಡೇಲಾ ಒಬ್ಬ ಶಕ್ತಿ ಆದ್ರು? ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಹೇಗೆ 1%, 0.01% ವ್ಯತ್ಯಾಸ ಆಗ್ತದೆ? ಒಂದು ವಿಮಾನ ಹೋಗ್ತಾ ಇದ್ರೆ ಒಂದೇ ಒಂದು ಡಿಗ್ರಿ ಚೇಂಜ್ ಆದ್ರೆ ಲೈಫ್ ಚೇಂಜ್ ಆಗುತ್ತೆ. ಒಂದು ವಿಮಾನ ಎಲ್ಲೋ ಹೋಗುತ್ತೆ ತಾನೆ, 1 ಡಿಗ್ರಿ ಡೈರೆಕ್ಷನ್. 2 ಡಿಗ್ರಿ ನಲ್ಲಿ ಕುದಿಯುತ್ತಂತೆ, ರೈಲ್ನ ಎಳ್ಕೊಂಡು ಹೋಗುತ್ತಂತೆ. ಒಂದೇ 1 ಡಿಗ್ರಿ ವ್ಯತ್ಯಾಸ. ಫ್ಯೂ ಸೆಕೆಂಡ್ಸ್ ಇನ್ ಎ ಮೋಟಾರ್ ರೇಸ್ 5 ಕೋಟಿ ವ್ಯತ್ಯಾಸ ಇರುತ್ತಂತೆ. ಅರ್ಥ ಆಯ್ತಾ ಸ್ನೇಹಿತರೆ? ನಿಮ್ಮ ಸಾಮರ್ಥ್ಯವನ್ನ ಅರಿಯೋದಕ್ಕೆ ನೆರವಾಗಬೇಕು ಅಂದಾಗ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಅಂಡ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್. ಕರೆಕ್ಟ್? ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಆರ್ಡಿನರಿ ಅಂಡ್ ಎಕ್ಸ್ಟ್ರಾರ್ಡಿನರಿ ಅಂದ್ರೆ, ಆಡ್ ಎಕ್ಸ್ಟ್ರಾ ಬಿಫೋರ್ ಆರ್ಡಿನರಿ, ಯು ಕ್ಯಾನ್ ಬಿಕಮ್ ಎಕ್ಸ್ಟ್ರಾರ್ಡಿನರಿ. ಯು ಗಾಟ್ ಇಟ್? ಸೊ ನಮ್ಮ ಬಳಿ ಬರುವ ಎಲ್ಲರೂ ಕೂಡ ದ ಪವರ್ ಆಫ್ ಒನ್ ಅರ್ಥ ಮಾಡಿಕೊಂಡು, ನಿಮ್ಮೊಬ್ಬರಿಗೆ ಅಷ್ಟೊಂದು ಶಕ್ತಿ ಇದೆ, ನೀವು ಸಾಧಿಸೋದಕ್ಕೆ ಸಾಧ್ಯ ಅನ್ನೋದನ್ನ, ಪಬ್ಲಿಕ್ ಸ್ಪೀಕಿಂಗ್ ಮೊದಲನೆಯ ಮೆಟ್ಟಿಲು, ಓವರ್ ಆಲ್ ಕಮ್ಯುನಿಕೇಶನ್ ಸ್ಕಿಲ್ 2ನೆಯ ಮೆಟ್ಟಿಲು, ಲೈಫ್ ಸ್ಕಿಲ್ಸ್ 3ನೆಯ ಮೆಟ್ಟಿಲು. ಆ ಲೈಫ್ ಸ್ಕಿಲ್ಸ್ ಸುಮಾರು 10 ಲೈಫ್ ಸ್ಕಿಲ್ಸ್ಗಳನ್ನ ಯುನೆಸ್ಕೋ ಪ್ರಚುರಪಡಿಸಿದೆ. ನನ್ನ ಪ್ರಕಾರ ಕಮ್ಯುನಿಕೇಶನ್ ಸ್ಕಿಲ್ ಸೆಕೆಂಡ್ ಸ್ಟೆಪ್ ಇದೆಯಲ್ಲ, 75% ಆಫ್ ಅವರ್ ಲೈಫ್ನ ಟ್ರಾನ್ಸ್ಫರ್ ಮಾಡುತ್ತೆ. ದಟ್ಸ್ ವೈ ನಾನು ಯೂಟ್ಯೂಬ್ನಲ್ಲಿ ಈ ಓವರ್ ಆಲ್ ಕಮ್ಯುನಿಕೇಶನ್ ಬಗ್ಗೆ ಗೈಡ್ ಮಾಡಿದ್ದೇನೆ. ಸಿಂಪಲ್ ಆಗಿ ಹೇಳೋದಾದ್ರೆ 3 ಇನ್ಪುಟ್ಸ್ ಅಂಡ್ 3 ಔಟ್ಪುಟ್ಸ್. 3 ಇನ್ಪುಟ್ಸ್ ಅಂದ್ರೆ ಯಾವುದು? ನಂಬರ್ 1 ಲಿಸನಿಂಗ್, ನಂಬರ್ 2 ರೀಡಿಂಗ್, ನಂಬರ್ 3 ವ್ಯೂಯಿಂಗ್. ಗಾಟ್ ಇಟ್? ಕೇಳಿಸ್ಕೊಳ್ಳೋದು, ಓದೋದು, ನೋಡೋದು, ಮಾಡ್ತಾ ಬನ್ನಿ ಚೆನ್ನಾಗಿ, ನಿಮ್ಗೇನ್ ಬೇಕು ಅದನ್ನ. ಹಾಗಾದ್ರೆ ಔಟ್ಪುಟ್ಸ್ ಯಾವುದು? ಸ್ಪೀಕಿಂಗ್, ಮಾತಾಡೋದು, ರೈಟಿಂಗ್, ಬರೆಯೋದು, 3 ಬಾಡಿ ಲ್ಯಾಂಗ್ವೇಜ್, ಮುಖ, ಪೋಶ್ಚರ್, ನಿಲುವು ಅಥವಾ ಭಂಗಿ. ಕರೆಕ್ಟ್? ಹಾವಭಾವ, ಅಲ್ಲಿ ಕೂತ್ಕೊಂಡು ಏನೇನು ಮೂವ್ಮೆಂಟ್ ಮಾಡಕ್ ಸಾಧ್ಯ ಮಾಡ್ತಾ ಇದ್ದೀನಿ ಅಲ್ಲ. ಸೊ ವಿತೌಟ್ ದಿಸ್ ಮೂವ್ಮೆಂಟ್ ಸುಮ್ಮನೆ ಕೂತ್ಕೊಂಡು ಬಂದಿದ್ದೀರಿ ಸ್ನೇಹಿತರೆ, ನಮಸ್ಕಾರ, ಚೆನ್ನಾಗಿದ್ದೀರಾ ನೋಡಿ, ವಿತೌಟ್ ಮೂವ್ಮೆಂಟ್ ಹೆಂಗಂದ್ರೆ, ಸೊ ವಿತ್ ದಿಸ್ ಬಾಡಿ ಲ್ಯಾಂಗ್ವೇಜ್ only effective communication happen. So these 3 aspects, speaking, writing and the body language, ಶಾರೀರಿಕ ಭಾಷೆ, ಆಂಗಿಕ ಭಾಷೆ, these are very very important. ಏನಂತೀರ ಸ್ನೇಹಿತರೆ? ಓಕೆ, ಸೊ ಈ ಒಟ್ಟಾರೆಯ ಈ ಒಂದು ಪ್ರೆಸೆಂಟೇಷನ್ ಬಗ್ಗೆ ಈಗ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಬೇಕಲ್ವ? ಕಾಮೆಂಟ್ ಮಾಡಿ. ನಿಮ್ಮೆಲ್ಲರ ಕಾಮೆಂಟ್ನ ನಾನು ನೋಡ್ತಾ ಇರ್ತೀನಿ, ನಾನು ರಿಪ್ಲೈ ಮಾಡ್ತೇನೆ.